40 ಎಕರೆ ಇದೆ ರಾಗಿ ಬೆಳೆ ಜಮೀನು. ನಂದು ಇದ್ದು ಪಕ್ಕದ ಜಮೀನಿರೋದು. ನಮ್ದು 10 ಎಕರೆ 20 ಎಕರೆ ನಮಗೆ ಹೇಳಿ. ಒಂದು ಗುಂಟೆ ಜಮೀನು ನಮ್ದು. ಇವ್ರದ್ದು ನಮ್ಮ ಪಕ್ಕದ ಸತ್ಯ ಹೇಳ್ತಿದ್ರೆ 3 ಲಕ್ಷ ಒಂದು ಗುಂಟೆ. ಹೌದು, ಯಾಕಂದ್ರೆ ₹100 ದುಡಿಯೋಕ್ಕೂ ಕೂಡ ಸಮಸ್ಯೆ ಐತಿ ಇವತ್ತು. ಆಮೇಲೆ ರೈತರಿಗೆ ಬೇರೆ ಯಾವುದೇ ರೂಪದಲ್ಲಿ ಬರಲ್ಲ ಸರ್. ಒಂದು ವರ್ಷದಲ್ಲಿ 2 ಸಾರಿ ಕೊಬ್ಬರಿ ಸುಲ್ದಾಗ ಬರುತ್ತೆ ಅಷ್ಟು ದುಡ್ಡು. ಸರ್ ನಾವು ಅಡಿಕೆ ನಮ್ಮ ಕಡೆ ಬನ್ನಿ ನೀವು ತೋರಿಸಿ. ರೈತರು ಯಾವ ಮಟ್ಟಿಗೆ ಗೊತ್ತಾ, ಹಿಂದೆ ಮಂಡ್ಯದಲ್ಲಿ ಕಬ್ಬು ಬೆಳೀತಾ ಇದ್ರು ಸರ್. ಕಬ್ಬರ ಅಷ್ಟೊತ್ತಿಗೆ 2 ಲಕ್ಷ ಕಬ್ಬನಲ್ಲಿ ಬರುತ್ತೆ ಅಂತಂದ್ರೆ 4 ಲಕ್ಷ ಸಾಲ ಆಗಿರೋದು. ಇವತ್ತು ನಮ್ಮ ರೈತರ ಪರಿಸ್ಥಿತಿ ಅಡಿಕೆ ಗಿಡದಲ್ಲಿ 3 ಲಕ್ಷ ದುಡ್ಡು ಬರ್ತೈತೆ ಅಂದ್ರೆ 5 ಲಕ್ಷ ಸಾಲ ಮಾಡಿರ್ತಾರೆ. ಮಾರೋ ಅಷ್ಟೊತ್ತಿಗೆ 3 ವರ್ಷಕ್ಕೆ ಮೊದಲೇ ದುಡ್ಡು ಇಸ್ಕೊಂತ ಆ ಥರ ಪರಿಸ್ಥಿತಿ ಐತೆ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಯಾರು ಕೊಡಲ್ಲ. ನಾವು ಯಾಕೆ ಬರ್ತಿದ್ವಿ ಸರ್, ಅವರಾಗಿ 10 ಅಲ್ಲ 20 ಸಾವಿರ ಕೊಟ್ಟರು ಇಸ್ಕೊಳ್ಳಿ. ಅದು ಅವ್ರ ಗಮನಕ್ಕೆ ತಂದಿದ್ವಿ ರಾಗಿ ಖರೀದಿ ಕೇಂದ್ರಕ್ಕೆ ಬಂದಂಥ ಸಮಯದಲ್ಲಿ. ಮತ್ತೆ ಏನು ತುರುವೇಕೆರೆ ತಾಲೂಕಿನ ಜನಸಂಪರ್ಕ ಸಭೆಯಲ್ಲಿ ಡಿ ಸಿ ಅವರು ವೈಯಕ್ತಿಕ ಕಾರಣದಿಂದ ಅವರು ಗೈರು ಹಾಜರಾದರು. ಎ ಡಿ ಸಿ ಅವರು ಈ ಕಾರ್ಯಕ್ರಮಕ್ಕೆ ಜನಸಂಪರ್ಕ ಸಭೆ ಹಾಜರಿದ್ರಲ್ಲ, ಅವ್ರ ಗಮನಕ್ಕೆ ತಂದಿದ್ವಿ. ಮತ್ತು ಈಗ ಏನು ಜಿಲ್ಲಾಧಿಕಾರಿಗಳು ತುರುವೇಕೆರೆ ತಾಲೂಕಿನ ಕೃಷಿ ಇಲಾಖೆಗೆ ಬಂದು ಈ ನಕಲಿ FID ಬಗ್ಗೆ ಸಮಗ್ರವಾಗಿ ತನಿಖೆ ಆಗೋದಕ್ಕೆ ಸೂಚನೆಯನ್ನು ಕೊಡಬೇಕು. ಈ ವಿಚಾರದಲ್ಲಿ ತಾವೇ ಈ ನೇತೃತ್ವವನ್ನು, ಈ ಜಾಲದ ನೇತೃತ್ವವನ್ನು ತನಿಖೆ ಮಾಡಲಿಕ್ಕೆ ನೇತೃತ್ವದ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮ ಮುಖಾಂತರ ಈ ನಕಲಿ ಜಾಲವನ್ನು ಕಂಡು ಹಿಡಿದು ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಸಹ ಎಚ್ಚರಿಕೆಯನ್ನು ಕೊಟ್ಟಿದ್ವು. ಈಗ ಮನವಿಯನ್ನು ಹೇಳಿದ್ದೀವಿ ಈ ಥರ ಮಾಡಿ ಅಂತ. ಮುಂದೆ ಅವ್ರಿಗೆ ತೀರ್ಮಾನ ಏನಿರುತ್ತೆ ನೋಡ್ಕೊಂಡು ನಾವು ಮುಂದಿನ ದಿನದಲ್ಲಿ ಇದಕ್ಕೆ ಏನು ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ನಾವು ಯೋಚನೆ ಮಾಡ್ತೀವಿ. ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇಂದು 27/3/2025 ಶುಕ್ರವಾರದಂದು ಕೃಷಿ ಇಲಾಖೆಗೆ ಮತ್ತು APMC ಹಾಗೂ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಿದ್ದು. ನಮಗೆ ಮಾಹಿತಿ ಇರುವಂತಹ ವಿಚಾರ ಅಂತಂದರೆ, ಏನು ತುರುವೇಕೆರೆ ತಾಲೂಕಿನಲ್ಲಿ ಯಥೇಚ್ಛವಾಗಿ ನಕಲಿ ಫ್ರೂಟ್ ಐಡಿಯನ್ನು ಮಾಡಿಸಿಕೊಂಡು ರಾಗಿ ಖರೀದಿ ಕೇಂದ್ರಕ್ಕೆ ದಾವಣಗೆರೆ, ಜಗಳೂರು ಮತ್ತು ಇತರೆ ಮೂಲಗಳಿಂದ ರಾಗಿಯನ್ನು ತರಿಸಿ ನಕಲಿ FIDಗಳಿಗೆ ಫ್ರೂಟ್ ID ಮುಖಾಂತರ ರಾಗಿನ ಏನು ರಾಗಿ ಖರೀದಿ ಕೇಂದ್ರಕ್ಕೆ ಸಪ್ಲೈ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನನಗೆ ಕೆಲವು ದಾಖಲೆ ಸಿಕ್ಕಿದೆ. ಅದನ್ನು ಮಾಧ್ಯಮ ಮಿತ್ರರಿಗೆ ಇದನ್ನು ತಲುಪಿಸ್ತಾ ಇದ್ದೀನಿ. ಈ ವಿಚಾರವಾಗಿ ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ RSKಗಳಲ್ಲಿ ಇರ್ತಕ್ಕಂಥ ಸಿಸ್ಟಮ್ ಆಪ್ರೇಟರ್ಸು ಅವರ ಲಾಗಿನ್ ಪಾಸ್ವರ್ಡನ್ನು ಕೊಟ್ಟು ಈ ನಕಲಿ FID ಜಾಲಕ್ಕೆ ಸಹಾಯವನ್ನು ಮಾಡಿ ಸುಮಾರು 2,000 ಫೇಕ್ ಐಡಿಯನ್ನು ಮಾಡಿ ರಾಗಿ ಖರೀದಿ ಕೇಂದ್ರಕ್ಕೆ ಸಪ್ಲೈ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ 3 ವರ್ಷದಿಂದ ಇದು ತನಿಖೆ ನಡೀತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಕೃಷಿ ಇಲಾಖೆಯಲ್ಲಿ. ಮತ್ತು ಯಾವುದೇ ಆಧಾರ್ ಕಾರ್ಡ್ ಮೇಲೆ ಇವರು ಏನು, ಈಗ ನೋಡಿ ಉದಾಹರಣೆಗೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ತಿಪ್ಟೂರು ತಾಲೂಕಿನ ಕಿಬ್ನಳ್ಳಿ ಗ್ರಾಮದ್ದು ನಮ್ಮ ತಾಲೂಕಿನ ದಬ್ಬೆಘಟ್ಟ ಹೋಬಳಿ ತಂಡಗ ಗ್ರಾಮದ ಒಬ್ಬ ವ್ಯಕ್ತಿಗೆ ಐಡಿಗೆ ಈ ಸರ್ವೆ ನಂಬರ್ನ ಸೇರಿಸಿದ್ದಾರೆ. ಇದೇ ರೀತಿ ಸುಮಾರು 2,000 ಫೇಕ್ ID ಆಗಿದೆ. ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಈ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಿ APMC ಮುಂದೆ ಮತ್ತು ಕೃಷಿ ಇಲಾಖೆ ಮುಂದೆ ಅಥವಾ ನಾವು ಧರಣಿಯನ್ನು ಸೋಮವಾರದಿಂದ ಆ ಕಡೆ ಕೂರ್ತಾ ಇದ್ದೀವಿ. ಇದಕ್ಕೆ ಸಮಗ್ರವಾದ ತನಿಖೆ ಆಗಬೇಕು. ಯಾರು ಈ ನಕಲಿ ಜಾಲದ ರೂವಾರಿಗಳಿದ್ದಾರೆ ಇವ್ರನ್ನ ಜೈಲಿಗೆ ಕಳಿಸ್ಬೇಕು ಮತ್ತು ನಿಜವಾದ ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಮೇಲಿನ ಅಧಿಕಾರಿಗಳಿಗೆ ನಾವು ತಿಳಿಸ್ತಾ ಇದ್ದೀವಿ. ಈ ವಿಚಾರನ ನಾವು DC ಮೇಡಮ್ಗೂ ಗಮನಕ್ಕೂ ಸಹ ತಂದಿದ್ದೀವಿ. ಮೊನ್ನೆ ADC ಅವರು ತುರುವೇಕೆರೆ ತಾಲೂಕಿನಲ್ಲಿ ನಡೆದಂಥ ಜನಸಂಪರ್ಕ ಸಭೆಯಲ್ಲಿ ADC ಅವ್ರಿಗೂ ಸಹ ಹೇಳಿದ್ದೀವಿ. ಇದು ಸಮಗ್ರ ತನಿಖೆ ಆಗಬೇಕು. ಇದು ತನಿಖೆ ಆಗೋವರೆಗೆ ನಾವು ಧರಣಿಯಿಂದ ಹೇಳಲ್ಲ ಅಂತ ಹೇಳಿ ಈ ಮೂಲಕ ಮಾಧ್ಯಮ ಮಿತ್ರರ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲಿ